ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಕೂಡ ಸ್ವಾಗತ ಎಲ್ಲರಿಗೂ ಕೆಸಿ ಗೈಡ್ ಯೂಟ್ಯೂಬ್ ಚಾನಲ್ಗೆ. ನೋಡಿ ವೀಕ್ಷಕರೇ, ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟಂತೆ ಲೇಟೆಸ್ಟ್ ಅಪ್ಡೇಟ್ ಬಂದಿರುವಂತದ್ದು. ಸೊ ಲೇಟೆಸ್ಟ್ ಅಪ್ಡೇಟ್ ಅಲ್ಲಿ ಏನೇನಿದೆ ಅಂತ ನಾವು ಹೇಳೋದಾದ್ರೆ, ಸೊ ಇದರಲ್ಲಿ ಲೇಟೆಸ್ಟ್ ಅಪ್ಡೇಟ್ಸ್ ಅಲ್ಲಿ ಮರು ಹಂಚಿಕೆ ಮಾಡಲಾಗುತ್ತೆ ಜಿಲ್ಲಾವಾರುಗಳಲ್ಲಿ. ಸೊ ಹಾಗಾದ್ರೆ ಎಷ್ಟು ಕರೆಯಲಾಗುತ್ತೆ, ಯಾವಾಗ ಕರೆಯಲಾಗುತ್ತೆ, ಸೊ ಎಷ್ಟೆಷ್ಟು ಹುದ್ದೆಗಳು ಹೆಚ್ಚಿಗೆಗಿದೆ, ಎಷ್ಟೆಷ್ಟು ಹುದ್ದೆಗಳು ನಾನ್ ಹೆಚ್ಚಿಗೆಗಿದೆ ಅನ್ನೋದನ್ನ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೆ ಬೆಲ್ ಐಕನ್ ಆನ್ ಮಾಡಿ, ಆಗ ನಾವು ಅಪ್ಲೋಡ್ ಮಾಡುವಂತ ಎಲ್ಲಾ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ನೋಡಿ, ಇದ್ರು ನೋಡ್ತಾ ಇದ್ರೆ ನೀವು ಒಂದು PDF ಅನ್ನ. ಈ PDF ಒಂದು ಫ್ಯಾಕ್ಸ್ ಮೆಸೇಜ್ ಆಗಿರುತ್ತೆ. ಸೊ ಫ್ಯಾಕ್ಸ್ ಮೆಸೇಜ್ ಡಿಪಾರ್ಟ್ಮೆಂಟ್ ಇಂದ ಡಿಪಾರ್ಟ್ಮೆಂಟ್ ಕಳಿಸಲಾಗುತ್ತೆ. ಸೊ ಇದು ನೋಟಿಫಿಕೇಶನ್ ಅಲ್ಲ, ಬಹಳ ಗಮನದಲ್ಲಿರಲಿ. ಸೊ ಇದನ್ನ ಏನ್ ಮಾಡ್ತಾರೆ ಅಂದ್ರೆ ಪೊಲೀಸ್ ಮಹಾನಿರ್ದೇಶಕ ಅವರಿಗೆ, ಬೆಂಗಳೂರು ಅವರಿಗೆ ಕಳಿಸಲಾಗುತ್ತೆ. ಸೊ ಇದರಲ್ಲಿ ಏನೇನ್ ಮೆನ್ಷನ್ ಮಾಡ್ತಾರೆ ಅಂತ ಹೇಳೋದಾದ್ರೆ, ಸೊ ಒಟ್ಟು ಹುದ್ದೆಗಳಲ್ಲಿ ಮರು ಹಂಚಿಕೆ ಮಾಡಲಾಗುತ್ತೆ ಅಂತ ಕೂಡ ಹೇಳ್ತಾರೆ. 4114 CPC ಹುದ್ದೆಗಳು ಅಂದ್ರೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಅಂತ ಕೂಡ ಹೇಳ್ತೀವಿ. ಇನ್ನು 1650 ಹುದ್ದೆಗಳು APC ಅಂತ ಕೂಡ ಹೇಳ್ತೀವಿ, ಆರ್ಮ್ಡ್ ಪೊಲೀಸ್ ಕಾನ್ಸ್ಟೇಬಲ್ ಅಂತ ಕೂಡ ಹೇಳ್ತೀವಿ. ಇಷ್ಟು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಮರು ಹಂಚಿಕೆ ಮಾಡಲಾಗುತ್ತೆ ಆಡಳಿತಾತ್ಮಕ ಕಾರಣಗಳಿಂದ ಅಂತ ಕೂಡ ಮೆನ್ಷನ್ ಮಾಡಲಾಗಿದೆ. ಸೊ ಮರು ಹಂಚಿಕೆಯಲ್ಲಿ ಏನಿದೆ ಅಂತ ನಾವು ನೋಡೋದಾದ್ರೆ, ಹೆಚ್ಚಿಗೆಗೆ ಎಷ್ಟು, ನಾನ್ ಹೆಚ್ಚಿಗೆಗೆ ಎಷ್ಟು ಮರು ಹಂಚಿಕೆ ಆಗಿರೋದ್ರಲ್ಲಿ ಅಂತ ಕೂಡ ನಾವು ನೋಡಬಹುದು. ಇದರಲ್ಲಿ ಪ್ರಸ್ತುತ ಹಂಚಿಕೆಯಲ್ಲಿರುವಂತಹ ಒಂದಷ್ಟು ಹುದ್ದೆಗಳು ಕೂಡ ಇಲ್ಲಿ ನೋಡಬಹುದು. ಪ್ರಸ್ತುತ ಹಂಚಿಕೆ ಇದು CPCಗೆ ಸಂಬಂಧಪಟ್ಟಂತೆ, ಮರು ಹಂಚಿಕೆಗೆ ಸಂಬಂಧಪಟ್ಟಂತೆ ಕೂಡ ನೋಡ್ಕೋಬಹುದು. ಸೊ ಮರು ಹಂಚಿಕೆಯಲ್ಲಿ ಏನ್ ಡಿಫ್ರೆನ್ಸ್ ಆಗಿದೆ ಅಂತ ನೋಡೋದಾದ್ರೆ, ನೋಡಿ ಒಟ್ಟು ಹುದ್ದೆಗಳಲ್ಲಿ ಡಿಫ್ರೆನ್ಸ್ ಆಗಿರುವಂತದ್ದು ಕೂಡ ನೋಡಬಹುದು. ಸೊ ಇದರಲ್ಲಿ HK, ನಾನ್ HK ಮತ್ತೆ ಕ್ರೀಡೆ ಮತ್ತೆ ಒಟ್ಟು ಹುದ್ದೆಗಳು ಈ ಕಾಲಂಗಳನ್ನು ನೋಡಬಹುದು. ಸೊ ಫೈನಲ್ ಆಗಿ ನಮಗೆ ಇರುವಂತದ್ದು ಈಗ ಈ ಒಂದು ಹುದ್ದೆಗಳಿಗೆ ಮರು ಹಂಚಿಕೆ ಮಾಡಲಾಗಿದೆ ಅಂತಲ್ಲ, ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಒಟ್ಟು CPC ಹುದ್ದೆಗಳಲ್ಲಿ ನಾವು ನೋಡೋದಾದ್ರೆ, HKಗೆ, ನಾನ್ HKಗೆ ಅಂದ್ರೆ ನಾನ್ HKಗೆ 3395, HKಗೆ 614 ಹುದ್ದೆಗಳು ಇರುವಂತದ್ದು ಕೂಡ ನೋಡಬಹುದು. ಕ್ರೀಡೆಗೆ ಸಂಬಂಧಪಟ್ಟಂತೆ ಎಷ್ಟಿರುತ್ತೆ, ಒಟ್ಟು 4114 ಹುದ್ದೆಗಳು ಇರುವಂತದ್ದು. ಸೊ ಇದನ್ನ ಮರು ಹಂಚಿಕೆ ಮಾಡಿ ಈಗ ಡಿಪಾರ್ಟ್ಮೆಂಟ್ ಇಂದ ಕಳಿಸಲಾಗುತ್ತೆ. ಇದನ್ನ ನೋಟಿಫಿಕೇಶನ್ ಆಗಿ ಕನ್ವರ್ಟ್ ಮಾಡಿ ಇದನ್ನ ಮತ್ತೆ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಕರೆಯಲಾಗುತ್ತೆ. ಸೊ ಇನ್ನ APC ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಆರ್ಮ್ಡ್ ಪೊಲೀಸ್ ಕಾನ್ಸ್ಟೇಬಲ್ ಅಂತ ಹೇಳ್ತೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತುತ ಖಾಲಿ ಇರುವಂತಹ ಹುದ್ದೆಗಳು ಹೀಗಿರುತ್ತೆ, ಮರು ಹಂಚಿಕೆ ಮಾಡಲಾಗಿರುವಂತಹ ಹುದ್ದೆಗಳು ಹೀಗಿರುತ್ತೆ, ಅದನ್ನು ಕೂಡ ನೋಡಬಹುದು. ನೋಡಿ, ಫಸ್ಟ್ ನಾವು ಬೆಂಗಳೂರು ಸಿಟಿಗೆ ಸಂಬಂಧಪಟ್ಟಂತೆ ನೋಡಿದ್ರೆ 1031 ಹುದ್ದೆಗಳಿರುತ್ತೆ. ಈಗ ಅದನ್ನ 1016 ಹುದ್ದೆಗಳು ಮಾಡಲಾಗುತ್ತೆ. ಸೊ ಈ ರೀತಿಯಲ್ಲಿ ಸ್ವಲ್ಪ ಚೇಂಜಸ್ ಗಳು ಮಾಡಿ ಅಷ್ಟೇ ಹುದ್ದೆಗಳಲ್ಲಿ ಮರು ಹಂಚಿಕೆ ಮಾಡಲಾಗುತ್ತೆ. ಸೊ ಇಲ್ಲಿ ನೋಡಬಹುದು ನೀವು, ಒಟ್ಟು ಇರುವಂತಹ ಹುದ್ದೆಗಳಲ್ಲಿ 1650 ಹುದ್ದೆಗಳು ಮುಂಚೆನೆ ಇತ್ತು, 1650 ಹುದ್ದೆಗಳು ಇವಾಗ್ಲೂ ಇದೆ. ಸೊ ಇದರಲ್ಲಿ HK ಎಷ್ಟು, ನಾನ್ HK ಎಷ್ಟು ಅಂತ ಹೇಳಿದ್ರೆ, ನಾನ್ HK ಬಂದ್ಬಿಟ್ಟು ನಿಮ್ಗೆ 1421 ಆಗಿರುತ್ತೆ. ಇನ್ನ HK ಬಂದ್ಬಿಟ್ಟು 179 ಆಗಿರುತ್ತೆ. ಕ್ರೀಡೆಗೆ ಬಂದ್ಬಿಟ್ಟು 50 ಆಗಿರುತ್ತೆ. ಒಟ್ಟು 1650 ಹುದ್ದೆಗಳು. ಸೊ ಇದು ಜಿಲ್ಲಾವಾರು ನಿಮ್ಗೆ ಇಲ್ಲಿ ಡಿವೈಡ್ ಮಾಡಿರುವಂತದ್ದು ಕೂಡ ಗಮನಿಸಬಹುದು. ಸೊ ಇಷ್ಟು ಕೂಡ ಈ ಒಂದು HK, ನಾನ್ HKಗೆ ಸಂಬಂಧಪಟ್ಟಂತೆ. ಹಾಗಾದ್ರೆ ಈಗ ಬಹಳಷ್ಟು ಕುತೂಹಲ ಇರುವಂತದ್ದು, ಯಾವಾಗ ರಿಕ್ವೈರ್ಮೆಂಟ್ ಆಗುವಂತದ್ದು ಅಂತ ಕೂಡ ಬಹಳ ಇರುತ್ತೆ. ಯಾವಾಗ ರಿಕ್ವೈರ್ಮೆಂಟ್ ಆಗಬಹುದು ಅನ್ನೋದಾದ್ರೆ, ಈಗಾಗ್ಲೇ ಸೆಷನ್ ಅಲ್ಲಿ ಡಿಸಿಷನ್ ತಗೊಂಡಂಗೆ ಬೇಗನೆ ಮಾಡ್ಬೇಕಂತಿತ್ತು. ಆದ್ರೆ ಈಗ ಮತ್ತೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಕಿಚ್ಚುಗಳನ್ನ ಹುಡ್ತಾ ಇರೋದ್ರಿಂದ ಮತ್ತೆ ಹೋರಾಟಗಳು ಮಾಡ್ತಾ ಇರೋದ್ರಿಂದ ಏನ್ ಮಾಡಲಾಗುತ್ತೆ ಅಂದ್ರೆ, ಇದೇ ತಿಂಗಳು 27ನೇ ತಾರೀಕು ಮತ್ತೆ ಸೆಷನ್ ಎಲ್ಲ ಕರೆಯಲಾಗುತ್ತೆ. ಸಿದ್ದರಾಮಯ್ಯ ಯಾವ್ದೋ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಹೇಳಿರೋ ಹಾಗೆ, ಮತ್ತೆ ಮಾಹಿತಿಗಳು ಗೊತ್ತಿರೋ ಹಾಗೆ, ಇದಕ್ಕೆ ಸಂಬಂಧಪಟ್ಟಂತೆ ಪ್ರೂಫ್ ಕೊಡಿ ಅಂದ್ರೆ ನಾನು ನಿಮ್ಗೆ ಮತ್ತೆ ಹುಡಿಕೊಂಡು ಹೋಗ್ಬೇಕಾಗುತ್ತೆ. ಬಟ್ 27ನೇ ತಾರೀಕು ಮತ್ತೆ ಸೆಷನ್ ಕರಿತೀವಿ, ಈ ಒಂದು ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಮತ್ತೆ ಫೈನಲ್ ಡಿಸಿಷನ್ ತಗೊಳ್ತೀವಿ ಅಂತ ಹೇಳಲಾಗುತ್ತೆ. ಸೊ 27ನೇ ತಾರೀಕು ಆದ್ಮೇಲೆ ನಿಮ್ಗೆ ನೋಟಿಫಿಕೇಶನ್ ಆಗಬಹುದು. ಯಾಕಂದ್ರೆ ಏನ್ ಡಿಸಿಷನ್ ತಗೋತಾರೆ ಅದ್ರ ಮೇಲೆ ಇಂಪಾರ್ಟೆಂಟ್ ಇರುತ್ತೆ. ಬಟ್ ನೋಟಿಫಿಕೇಶನ್ ಆಗುವಂತದ್ದು, ರಿಕ್ವೈರ್ಮೆಂಟ್ ಆಗಿ ನಿಮ್ಗೆ ಬಿಡುವಂತದ್ದು ಅಂತೂ ಕನ್ಫರ್ಮ್ ಇರುತ್ತೆ ಮ್ಯಾಕ್ಸಿಮಮ್. ಬಿಕಾಸ್ ಈಗಾಗಲೇ 2.5 ವರ್ಷದಿಂದ ಯಾವುದೇ ರೀತಿಯ ಒಂದು ಇದು ಕರೀದೇ ಇರೋ ಕಾರಣ, ನೋಟಿಫಿಕೇಶನ್ ಯಾವುದೇ ರೀತಿಯ ಒಂದು ಭರ್ತಿಗಳನ್ನ ಮಾಡದೇ ಇರೋ ಕಾರಣ ಇದನ್ನ ಕರೀತಾರೆ. ಬಟ್ ಏನ್ ಡಿಸಿಷನ್ ತಗೋತಾರೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಅನ್ನೋದು ಕೂಡ ಗಮನಿಸ. ಅದು ಡಿಸಿಷನ್ ಆದ್ಮೇಲೆ ನಿಮ್ಗೆ ನೋಟಿಫಿಕೇಶನ್ ಬಿಡುತ್ತಾರೆ. ಈಗಾದ್ರೆ ಮುಂಚೆನೆ ನಿಮ್ಗೆ ಏನಾದ್ರು ಫಿಲಪ್ ಅನ್ನ ಕೊಟ್ರೆ ಏನಾಗುತ್ತೆ ಅಂದ್ರೆ ಅಲ್ಲಿ ಮತ್ತೆ ಕಿಚ್ಚು ಹೆಚ್ಚಾಗುತ್ತೆ. ಹಾಗಾಗಿ ಏನ್ ಮಾಡ್ತಾರೆ ಅಂದ್ರೆ, ಮತ್ತೆ ಇದನ್ನ ಸೆಷನ್ ಕರೆದಿದ್ದಾರೆ, ಮೀಟಿಂಗ್ ಕರೆದಿದ್ದಾರೆ ಅಂತ ಮೂಲಗಳಿಂದ ಗೊತ್ತಾಗಿರೋದ್ರಿಂದ ಅಲ್ಲಿ ಆದ ನಂತರ ಡಿಸಿಷನ್ ತಗೊಳ್ತಾರೆ ಅಂತ ಹೇಳಲಾಗುತ್ತೆ. ಸೊ ಹಾಗಾಗಿ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಈ ಮಂತ್ ಎಂಡಿಂಗ್ ಅಥವಾ ನೆಕ್ಸ್ಟ್ ಮಂತ್ ಸ್ಟಾರ್ಟಿಂಗ್ ಅಲ್ಲಿ ಅಂತ ಕೂಡ ಹೇಳ್ಬೋದು. ಇದು ಒಂದು ಎಕ್ಸ್ಪೆಕ್ಟೇಷನ್. ಇನ್ನೊಂದು ಬಹಳಷ್ಟು ಇಂಪಾರ್ಟೆಂಟ್, ಇದು ಬಂದು ಕೆಲವೊಬ್ರು ಕಾಮೆಂಟ್ ಹಾಕ್ಬೋದು, ಸರ್ ಹೆಂಗೆ ಅಪ್ಲಿಕೇಶನ್ ಹಾಕೋದು, ನೀವು ಬಿಟ್ಟಿದ್ದೀರಾ, ನೋಟಿಫಿಕೇಶನ್ ಬಿಟ್ಟಿದ್ದೀರಾ, ಅಪ್ಲಿಕೇಶನ್ ಹಾಕೋದು ಹೆಂಗೆ ಅಂತ ಕ್ವಶನ್ ಕೇಳ್ತೀರಾ. ಸೊ ಡೆಫಿನೆಟ್ಲಿ ನಾನು ಆಲ್ರೆಡಿ ಹೇಳ್ದಂಗೆ ನಿಮಗೆ ಇದು ಫ್ಯಾಕ್ಸ್ ಮೆಸೇಜ್ ಆಗಿರುತ್ತೆ. ನಿಮಗೆ ನೋಟಿಫಿಕೇಶನ್ ಬಿಟ್ಟಿರುವಂತದ್ದಲ್ಲ, ಲೇಟೆಸ್ಟ್ ಅಪ್ಡೇಟ್ ಗಾಗಿ ನಿಮ್ಗೆ ಹೇಳಿರುವಂತದ್ದು. ಕೆಲವೊಬ್ರು ಕೇಳ್ತಾ ಇದ್ರು, ಕೆಲವೊಬ್ರು ವ್ಯೂಸ್ಗೋಸ್ಕರ ಏನ್ ಮಾಡ್ತಾರೆ ಅಂದ್ರೆ, ಸುಮ್ಮನೆ ಯಾವ್ದೋ ಒಂದು ಎತ್ಕೊಂಡು ಯಾವ್ದೋ ಒಂದು ವಿಡಿಯೋನ ಮಾಡಿ ಹಾಕ್ತಾರೆ. ನನಗೆ ಯಾರೋ ಒಬ್ರು ಲಾಸ್ಟ್ ಟೈಮ್ ಕೇಳಿದ್ರು, ವಿಡಿಯೋನ ಕಳಿಸ್ಬಿಟ್ಟು, ಸರ್ ಫಾರೆಸ್ಟ್ ಗಾರ್ಡ್ಗೆ ಅಪ್ಲಿಕೇಶನ್ KFDಗೆ ಅಪ್ಲಿಕೇಶನ್ ಕರೆದಿದ್ದಾರೆ ಸರ್, ಇದಕ್ಕೆ ಹೆಂಗೆ ಸರ್ ಅಪ್ಲಿಕೇಶನ್ ಹಾಕೋದಂತ ಯಾರೋ ಒಬ್ರು ಯೂಟ್ಯೂಬರ್ ಮಾಡಿರುವಂತ ವಿಡಿಯೋನ ಕಳಿಸ್ಬಿಟ್ಟು ಹೇಳಿದ್ರು. ಬಟ್ ಆ ಯೂಟ್ಯೂಬರ್ ಏನ್ ಮಾಡಿದಾರೆ ಅಂದ್ರೆ, ಅದನ್ನ ಒಂದು ರಿಕ್ವೈರ್ಮೆಂಟ್ ಮಾಡ್ಕೊಳಕ್ಕೆ ಒಂದು ಏಜೆನ್ಸಿಯನ್ನ ಅವರು
ಬಿಡ್ ಕರೆದಿದ್ದಾರೆ. ಸೊ ಆ ಒಂದು ಪೇಪರ್ ಅಲ್ಲಿ ಅದನ್ನ ಅನೌನ್ಸ್ ಮಾಡಿದ್ದಾರೆ. ಆ ಒಂದನ್ನ ತೆಗೆದುಕೊಂಡು ಇವರು ಅಪ್ಲಿಕೇಶನ್ ಹಾಕಕ್ಕೆ ಲಾಸ್ಟ್ ಡೇಟು ಅದು ಇದು ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಆ ತರ ಏನೆಲ್ಲ ಜೆನ್ಯೂನ್ ಇನ್ಫಾರ್ಮೇಶನ್ ಬೇಕಂದ್ರೆ ನೀವು ನಮ್ಮ ಚಾನಲ್ ಫಾಲೋ ಮಾಡಿ. 100% ಜೆನ್ಯೂನ್ ಕೊಡ್ತೀವಿ. ಯಾವುದೇ ಮಿಸ್ಟೇಕ್ಸ್ ಇದ್ರೂ ನಿಮಗೆ ಫ್ರೀ ಆಫ್ ಹ್ಯಾಂಡ್ ನಿಮಗೆ ಕ್ವಶನ್ಸ್ ಅನ್ನ ಹಾಕ್ಬೋದು, ಮತ್ತೆ ಕಾಮೆಂಟ್ಸ್ ಅಲ್ಲಿ ಹಾಕ್ಬೋದು. ಡೆಫಿನೆಟ್ಲಿ ನಾನು ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಹೊಸ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಬಾಯ್.